ಅಧ್ಯಾಯ 1 ಅರ್ಜುನ ವಿಷಾದ ಯೋಗ. ಶ್ಲೋಕ 1. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧೃತರಾಷ್ಟ್ರನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು ಕೇಳಿದನು. ಭಗವದ್ಗೀತೆಯನ್ನು ಗೀತಾ ಮಹಾತ್ಮದಲ್ಲಿ ಸೂಚಿಸಿದಂತೆ ಸ್ವಪ್ರೇರಿತ ವ್ಯಾಖ್ಯಾನಗಳಿಲ್ಲದೆ ಗುರು ಶಿಷ್ಯ ಪರಂಪರೆಯ ಮೂಲಕ ಅರ್ಥ ಮಾಡಿಕೊಳ್ಳಬೇಕು. ಅರ್ಜುನನು ಶ್ರೀಕೃಷ್ಣನಿಂದ ನೇರವಾಗಿ ಗೀತೋಪದೇಶವನ್ನು ಕೇಳಿ ಸಂಪೂರ್ಣವಾಗಿ ಗ್ರಹಿಸುವುದು ಇದಕ್ಕೆ ಶ್ರೇಷ್ಠ ಉದಾಹರಣೆ. ಈ ರೀತಿಯಲ್ಲಿ ಗೀತೆಯನ್ನು ಅರ್ಥ ಮಾಡಿಕೊಳ್ಳುವವನು ಎಲ್ಲ ವೇದಗಳ ಹಾಗೂ ಇತರ ಧರ್ಮ ಗ್ರಂಥಗಳ ಅಧ್ಯಯನ ಫಲವನ್ನು ಪಡೆಯುತ್ತಾನೆ. ಇತರ ಗ್ರಂಥಗಳಲ್ಲಿ ಇರುವ ಸರ್ವಜ್ಞಾನವೂ ಗೀತೆಯಲ್ಲಿ ಲಭ್ಯವಾಗುತ್ತದೆ. ಮತ್ತೆ ಬೇರೆ ಯಾವ ಗ್ರಂಥದಲ್ಲೂ ಸಿಗದ ಅನನ್ಯ ತತ್ವವು ಗೀತೆಯಲ್ಲಿ ಅಡಗಿದೆ. ಅದರ ಕಾರಣದಿಂದಲೇ ಭಗವದ್ಗೀತೆ ಪರಿಪೂರ್ಣ ಧರ್ಮಶಾಸ್ತ್ರವಾಗಿದೆ. ಇದು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ನೇರವಾದ ಉಪದೇಶವಾಗಿದೆ. ಈ ಉಪದೇಶವು ಕುರುಕ್ಷೇತ್ರದ ರಣಭೂಮಿಯಲ್ಲಿ ರೂಪುಗೊಂಡಿತು. ಮಹಾಭಾರತದಲ್ಲಿ ಧೃತರಾಷ್ಟ್ರ ಸಂಜಯ ಸಂಭಾಷಣೆಯ ಮೂಲಕ ಇದು ಪ್ರಕಟವಾಯಿತು. ಕುರುಕ್ಷೇತ್ರವು ಅನಾದಿ ಕಾಲದಿಂದ ಪವಿತ್ರ ಯಾತ್ರಾ ಸ್ಥಳವಾಗಿ ಪ್ರಸಿದ್ಧವಾಗಿದೆ. ವೇದಗಳಲ್ಲಿ ಅದನ್ನು ಸ್ವರ್ಗದ ನಿವಾಸಿಗಳಿಗೂ ಪೂಜ್ಯ ಸ್ಥಳವೆಂದು ವರ್ಣಿಸಲಾಗಿದೆ. ಅರ್ಜುನನ ಪಕ್ಷದಲ್ಲೇ ಶ್ರೀಕೃಷ್ಣನಿರುವುದರಿಂದ ಅದು ಧರ್ಮಕ್ಷೇತ್ರವೆನಿಸಿತು. ಧೃತರಾಷ್ಟ್ರನು ತನ್ನ ಮಕ್ಕಳ ವಿಜಯದ ಬಗ್ಗೆ ಸಂಶಯದಿಂದ ಬಳಲುತ್ತಿದ್ದನು. ಪವಿತ್ರ ಕ್ಷೇತ್ರದ ಪ್ರಭಾವ ಪಾಂಡವರ ಪರವಾಗಿರುತ್ತದೆ ಎಂಬ ಭಯ ಅವನಿಗಿತ್ತು. ಪಾಂಡವರು ಧರ್ಮಿಷ್ಠರಾಗಿದ್ದರಿಂದ ಧರ್ಮ ಜಯಶೀಲವಾಗುವುದು ನಿಶ್ಚಿತವಾಗಿತ್ತು. ವ್ಯಾಸರ ಕೃಪೆಯಿಂದ ಸಂಜಯನು ಯುದ್ಧವನ್ನು ದೂರದಿಂದಲೇ ಕಂಡನು. ಆದ್ದರಿಂದ ಧೃತರಾಷ್ಟ್ರನು ಯುದ್ಧದ ಸ್ಥಿತಿಯನ್ನು ಅವನಿಂದ ತಿಳಿಯಲು ಕೇಳಿದನು. ಧೃತರಾಷ್ಟ್ರನು ತನ್ನ ಮಕ್ಕಳತ್ತ ಪಕ್ಷಪಾತ ಹೊಂದಿದ್ದನು. ಕುರುಕ್ಷೇತ್ರದಲ್ಲಿ ಅಧರ್ಮ ನಾಶವಾಗಿ ಧರ್ಮ ಪ್ರತಿಷ್ಠಾಪನೆಯಾಗುವುದು ಈ ಕಥೆಯ ಮೂಲ ಆಶಯ. ಇದರಿಂದ ಭಗವದ್ಗೀತೆಯ ಐತಿಹಾಸಿಕ, ವೈದಿಕ ಮತ್ತು ಆಧ್ಯಾತ್ಮಿಕ ಮಹತ್ವ ಸ್ಪಷ್ಟವಾಗುತ್ತದೆ. ಇದೇ ರೀತಿಯಲ್ಲಿ ಉಳಿದ ಶ್ಲೋಕಗಳು ಮತ್ತು ಪ್ರತಿ ಅಧ್ಯಾಯದ ಶ್ಲೋಕಗಳ ಅರ್ಥವನ್ನು ಕೂಡ ನಮ್ಮ ಚಾನೆಲ್ನಲ್ಲಿ ಹಂಚಿಕೊಳ್ಳಲಾಗುತ್ತದೆ. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಸ್ ಬಟನ್ ಆನ್ ಮಾಡಿ.